ಬೇಲ್ ಡೈರೆಕ್ಟೆಡ್ ಬೈ ಪವನ್ ವಡಯರ್, ಪ್ರೊಡ್ಯೂಸ್ಡ್ ಬೈ KVN ಪ್ರೊಡಕ್ಷನ್ಸ್, ಸ್ಟಾರಿಂಗ್ ನಮ್ಮ ಶಿವಣ್ಣ ಇನ್ ಲೀಡ್ ರೋಲ್. ಇದ್ಯಾವ ಗ್ಯಾಪಲ್ಲಿ ಅನೌನ್ಸ್ ಆಯಿತು ಅಂತಂದರೆ ತುಂಬ ಹಿಂದೆನೇ ಆಗಿತ್ತು ಪವನ್ ವಡಯರ್ ಆ್ಯಂಡ್ ಶಿವಣ್ಣ ಅವರು ಕೊಲ್ಯಾಬ್ ಆಗ್ತಾ ಇದ್ದಾರೆ ಅಂತ. ಈಗ ರಿಲೀಸ್ ಡೇಟ್ ಜೊತೆಗೆ ಫಸ್ಟ್ ಲುಕ್ನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಪೆದ್ದಿ ಡೈರೆಕ್ಟೆಡ್ ಬೈ ಡೈರೆಕ್ಟೆಡ್ ಬೈ ಬುಚ್ಚಿ ಬಾಬುಸನ, ಪ್ರೊಡ್ಯೂಸ್ಡ್ ಬೈ ಮೈತ್ರಿ ಮೂವಿ ಮೇಕರ್ಸ್ ಆ್ಯಂಡ್ ಸ್ಟಾರಿಂಗ್ ರಾಮ್ ಚರಣ್ ಆ್ಯಂಡ್ ಶಿವಣ್ಣ ಇನ್ ಲೀಡ್ ರೋಲ್. ಇದು ಟಾಕ್ಸಿಕ್ ರಿಲೀಸ್ ಆಗಬೇಕಿದ್ದ ದಿನ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ ಮುಂದೆ ಹೋಗಿದೆ. ಸೊ ಟ್ರೈಲರ್ನ ಬಿಟ್ಟಿದ್ದಾರೆ. ಇವೆರಡರ ಬಗ್ಗೆನೂ ಮಾತಾಡುವ ಈ ವಿಡಿಯೋದಲ್ಲಿ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಫಸ್ಟ್ಲಿ ಸಾರಿ, ತುಂಬ ಇರ್ರೆಗ್ಯುಲರ್ ಆಗಿದ್ದೆ. ಇನ್ನು ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ ಬಂದೇ ಬರುತ್ತೆ, ಪ್ರಾಮಿಸ್ ಮಾಡ್ತಾ ಇದ್ದೀನಿ. 100Kಗೆ ಅಂದರೆ 1,00,000 ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರದಲ್ಲಿದ್ದೀನಿ. ಬಟ್ ಎಸ್, ಅಗೇನ್ ಕಾಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ಮೇಲಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ ಬಂದೇ ಬರುತ್ತೆ. ಕೆಲಸ ಇರಲಿ, ಮನೆ ಕೆಲಸ ಇರಲಿ, ಏನೇ ಇದ್ರೂ ವೀಡಿಯೋಸ್ ಬರುತ್ತೆ. ಫಸ್ಟ್ ಬೇಲ್ ವಿಚಾರಕ್ಕೆ ಬಂದರೆ, ತುಂಬ ದಿನ ಆಗಿತ್ತು ಒಂದು ಮೇನ್ ಸ್ಟ್ರೀಮ್ ಥ್ರಿಲ್ಲರ್ ಸಿನಿಮಾ ನಮ್ಮಲ್ಲಿ ಬಂದು, ಅಂದರೆ ಒಂದು ವೈಡ್ ರೇಂಜಲ್ಲಿ ಅಪೀಲ್ ಇರತಕ್ಕಂತಹ ಒಂದು ಥ್ರಿಲ್ಲರ್ ಬಂದು. ಐ ಹೋಪ್ ಈ ಸಿನಿಮಾ ಆ ಪ್ಲೇಸ್ನ ತಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಲುಕ್ ಟೀಸರಲ್ಲಿ ಕ್ಯಾರೆಕ್ಟರ್ ಇಂಟ್ರೋ ಜೊತೆಗೆ ಒಂದು ಪ್ರಾಪರ್ ಬಿಲ್ಡಪ್ ಕಾಣಿಸ್ತು. ಒಂದು ಸ್ಟ್ರಾಂಗ್ ಎಲಿವೇಶನ್ ಅನ್ನೋದು ಸ್ಮೂತಾಗಿ ಬಂದು ಹೋಯಿತು. ಕೆಲವು ಸ್ವಭಾವಗಳಿಗೆ ಧೈರ್ಯದ ಅಭಾವ ಇರೋದಿಲ್ಲ ಅಂದಾಗ ಬೀಳೋ ಶಾಟ್, ಕ್ಲಾಸಿಕ್ ಶಾಟ್ ಅದು. ಆ ಸಿಲ್ಔಟ್ ಶಾಟಲ್ಲಿದ್ದಾಗ ಗುಡುಗು ಬಂದು ಕ್ಯಾರೆಕ್ಟರ್ ಹೈಲೈಟ್ಗೆ ಬರೋದು ಸಖತ್ತಾಗಿತ್ತು. ಆ್ಯಂಡ್ ನಾನು ಈ ಟೀಸರ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು. ಅಂದರೆ ನಮ್ಮ ಲಾರ್ಡ್ ಅಜನೀಶ್ ಜಾಕ್ಸನ್ ಅವರ ಕನ್ಸರ್ಟ್ಗೆ ಹೋಗಿದ್ದೆ. ಸೊ ಅಲ್ಲಿ ಪ್ಲೇ ಮಾಡಿದರು. ಶಿವಣ್ಣ ಏನಾದರೂ ಲಾಯರ್ ರೋಲ್ ಅಥವಾ ಜಡ್ಜ್ ರೋಲ್ ಏನಾದರೂ ಮಾಡ್ತಾ ಇದ್ದಾರಾ, ನೋ ಐಡಿಯಾ. ಬಟ್ ಬೇಲ್ ಟೈಟಲ್ ಇರೋದ್ರಿಂದ ಜಸ್ಟ್ ಗೆಸ್ ಅಷ್ಟೆ. ಬಟ್ ಓವರ್ ಆಲ್ ಲುಕ್ ಚೆನ್ನಾಗಿದೆ. ಅಂದರೆ ನಾನು ಯಾವಾಗಲೂ ಶಿವಣ್ಣ ಅವರು ಅವ್ರ ಏಜ್ಗೆ ಸೆಟ್ ಆಗೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದರೆ ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಐ ಅಗ್ರಿ, ಅವ್ರ ಎನರ್ಜಿಗೂ ಅವ್ರ ಏಜ್ಗೂ ಸಂಬಂಧ ಇಲ್ಲ. ಬಟ್ ಆ್ಯಸ್ ಅ ಸಿನಿಫೈಲ್ ನನಗದು ಒಂದು ಆಸೆ ಇತ್ತು. ಆ್ಯಂಡ್ ಈಗ ಅಂಥದ್ದೊಂದು ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನಾನು ಲಿಟ್ರಲಿ ಎಕ್ಸೈಟೆಡ್ ಆಗಿದ್ದೀನಿ. ಅಜನೀಶ್ ಅಣ್ಣನ ಮ್ಯೂಸಿಕ್ ಚೆನ್ನಾಗಿದೆ. ಇನ್ಸ್ಪೈರ್ಡ್ ಬೈ ಟ್ರೂ ಇನ್ಸಿಡೆಂಟ್ಸ್ ಅಂತ ಹಾಕಿದ್ದಾರೆ. ಅದು ನನ್ನ ಇನ್ನಷ್ಟು ಎಕ್ಸೈಟ್ ಮಾಡಿದೆ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿನಿಮಾ ರಿಲೀಸ್ ಅಂತ ಗುರು. ಫೈನಲಿ ಒಂದೊಳ್ಳೆ ನ್ಯೂಸ್. ಸಿನಿಮಾದ ಅಪ್ಡೇಟ್ಸ್ಗಳು ಬರ್ತಿರಲಿ. ಶಿವಣ್ಣ ಅವರು ವರ್ಷಕ್ಕೆ 2 ಸಿನಿಮಾಗಳನ್ನು ಕೊಡೋ ಸ್ಟ್ರೀಕ್ಗೆ ಮತ್ತೆ ವಾಪಸ್ ಬರಲಿ. ಈಗ ಪೆದ್ದಿ ವಿಚಾರಕ್ಕೆ ಬಂದರೆ, ಟ್ರೈಲರ್ ಕಟ್ ಓವರ್ ಆಲ್ ಆಗಿ ಒಂದು ಆ್ಯಾವ್ರೇಜ್ ಫೀಲ್ ಇದೆ. ರಾಮ್ ಚರಣ್ ಲುಕ್ ಕ್ರೇಜಿ ಇದೆ, ಸ್ಕ್ರೀನ್ ಪ್ರೆಸೆನ್ಸ್ ಮ್ಯಾಸಿವ್ ಆಗಿದೆ. ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದ್ರ ಐಡಿಯಾ ಈ ಟ್ರೈಲರ್ ನಮಗೆ ತೋರಿಸಿದೆ. RRR ಆದಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಒಂದೊಳ್ಳೆ ರೋಲ್ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಐ ವಿಶ್ ಸಿನಿಮಾ ಕೂಡ ಅವರ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿರಲಿ ಅಂತ. ಟ್ರೈಲರ್ ಚೆನ್ನಾಗೇ ಸ್ಟಾರ್ಟ್ ಆಯ್ತಪ್ಪ. ಪೆದ್ದಿ ಕ್ಯಾರೆಕ್ಟರ್ ಬಗ್ಗೆ, ಅವನು ಆಡೋ ಆಟಗಳ ಬಗ್ಗೆ, ಅವನು ಎಂಥ ಆಟಗಾರ ಅನ್ನೋದ್ರ ಬಗ್ಗೆ ತೋರಿಸ್ಕೊಂಡು ಚೆನ್ನಾಗೇ ಹೋಗ್ತಾ ಇತ್ತು. ಕ್ರಿಕೆಟು, ಕುಸ್ತಿ, ರನ್ನಿಂಗ್ ಎಲ್ಲ ಕಡೆ ಪೆದ್ದಿದೆ ಹವಾ ಅನಿಸೋ ಅಷ್ಟರಲ್ಲಿ ಜಾನ್ವಿ ಅಕ್ಕನ ಕ್ಯಾರೆಕ್ಟರ್ ಬಂದು ನನಗೆ ಕೆಟ್ಟ ಜಿಗುಪ್ಸೆ ಬರೆಸ್ತು. ಐ ಡೋಂಟ್ ನೋ, ನನಗೆ ಆ ಯಮ್ಮ ಇಷ್ಟ ಆಗಲ್ಲ. ಗೊತ್ತಿಲ್ಲ ಆಕೆಗೆ ಸಿಕ್ಕಿರೋ ರೋಲ್ಗಳಿಂದ ನನಗೆ ಈ ಒಪಿನಿಯನ್ ಆ ಯಮ್ಮನ ಮೇಲೆ ಬಿಲ್ಡ್ ಆಯಿತೋ ಹೇಗೋ ಅಂತ. ಬಟ್ ಐ ಡೋಂಟ್ ಲೈಕ್ ಹರ್. ಆ್ಯಂಡ್ ಇಲ್ಲೂ ಆ ಕ್ಯಾರೆಕ್ಟರ್ನ ಬರೀ ಸೀರೆ ಬಿಚ್ಚೋಕ್ಕಷ್ಟೇ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಸೋ ಥರನೇ ತೋರಿಸಿದ್ದಾರೆ. ಒಂದೊಳ್ಳೆ ಪಾತ್ರನ ಬರೆದಿರಲಿ ಅಂತ ಕೇಳ್ಕೊತೀನಿ. ದೆನ್ ಇದು ಮುಗಿದ್ಮೇಲೆ ಟ್ರೈಲರ್ ತುಂಬ ವಿಚಾರಗಳನ್ನು ಆಫರ್ ಮಾಡ್ತಾ ಹೋಗುತ್ತೆ. ತುಂಬ ಕ್ಯಾರೆಕ್ಟರ್ಸ್ ಬರುತ್ತೆ, ತುಂಬ ಮೇಯ್ನ್ ಸೀಕ್ವೆನ್ಸ್ಗಳ ಬಿಟ್ಸ್ ಬರ್ತಾ ಹೋಗುತ್ತೆ, ತುಂಬ ಡೈಲಾಗ್ಗಳು ಬರುತ್ತೆ ಎಲ್ಲ ಕ್ಯಾರೆಕ್ಟರಿಂದ. ದೆನ್ ಅಗೈನ್ ಸ್ವಲ್ಪ ರುಟೀನ್ ಅನ್ಸೋ ಎಲಿಮೆಂಟ್ ಶುರು ಆಯಿತು. ಬಡವ್ರನ್ನ ಜಾತಿ ಮೇಲೆ ನೋಡೋದು, ಕೀಳಾಗಿ ನೋಡೋದು, ಕೂಲಿಗೆ ಹಾಕ್ಕೊಳ್ಳೋದು, ಆ್ಯಂಡ್ ಹೀರೋ ಅದಕ್ಕೆ ತಿರುಗಿಬಿದ್ದು ನೆಕ್ಸ್ಟ್ ತನ್ನ ಊರಿನ ಜನಕ್ಕೆ ತನ್ನ ಆಟದ ಪೊಗರಿಂದ ಒಂದು ಐಡೆಂಟಿಟಿನ ತರಬೇಕು ಅನ್ನೋ ಒಂದು ಜರ್ನಿ ಶುರು ಮಾಡ್ತಾನೆ ಅಂತ ಟ್ರೈಲರ್ ನೋಡಿದಾಗ ಒಂದು ಐಡಿಯಾ ಸಿಕ್ತು. ಶಿವಣ್ಣನ ರೋಲ್ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಇರಲಿದೆಯಾ ಅಥವಾ ಸಿನಿಮಾಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋ ಥರ ಇರುತ್ತಾ ನೋಡಬೇಕು. ಸೊ ಅವ್ರ ಲುಕ್ ಚೆನ್ನಾಗಿದೆ. ಅಗೈನ್ ಇಲ್ಲೂ ಏಜ್ಗೆ ತಕ್ಕಂತಲೇ ಕೊಟ್ಟಿದ್ದಾರೆ. BC ಸೆಂಟರ್ ಕಿತ್ಕೊಂಡು ಹೋಗೋ ಅಷ್ಟು ಮಾಸ್ ಎಲಿಮೆಂಟ್ಸ್ ಇರುತ್ತೆ ಅಂತ ಟ್ರೈಲರ್ ತೋರಿಸ್ತಾ ಇದೆ. ಯಾಕೆಂದರೆ ಅಷ್ಟೊಂದು ಕ್ರಿಕೆಟ್ ಎಲಿಮೆಂಟ್ಗಳಿದೆ. ನನಗಷ್ಟು ಕ್ರಿಕೆಟ್ ಬಗ್ಗೆ ಐಡಿಯಾ ಇಲ್ಲ. ಸೊ ಮೇ ಬಿ ತುಂಬ ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ಯಾಕೆಂದರೆ ಗೊತ್ತಲ್ಲ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟಿಗೆ ಎಷ್ಟು ಕ್ರೇಜ್ ಇದೆ ಅಂತ. ಈ ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಸಿನಿಮಾದ ಟ್ರೈಲರ್ಗಿಂತ ಬುಚ್ಚಿ ಬಾಬುದು ಇಂಟರ್ವ್ಯೂ ನನ್ನ ಎಕ್ಸೈಟ್ ಮಾಡ್ತಾಯಿದೆ ಸಿನಿಮಾ ನೋಡೋದಕ್ಕೆ. ಸಿನಿಮಾದ ಕೊನೆಯ 50 ನಿಮಿಷ ಏನಿದೆ ತುಂಬ ಡಿಸ್ಟರ್ಬಿಂಗ್ ಆಗಿ ತುಂಬ ಗ್ರಿಪ್ಪಿಂಗ್ ಆಗಿರುತ್ತಂತೆ. ಆ ಥರ ಹೇಳಿದ್ದಾರೆ. ಡಿಸ್ಟರ್ಬಿಂಗ್ ಅಂದಿದ್ದಕ್ಕೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದ್ದು. ಲಾಸ್ಟ್ ಫಿಲ್ಮಲ್ಲಿ ಹೀರೋ ತಮ್ಮನ ಕತ್ತರಿಸಿ ಹಾಕಿದ್ರು. ಇಲ್ಲಿ ಅದು ಏನಿರುತ್ತೆ ಅಂತ ನೋಡಬೇಕು. ಓವರ್ ಆಲ್ ಆಗಿ ಒಂದು ಆ್ಯಾವ್ರೇಜ್ ಟು ಡೀಸೆಂಟ್ ಏನಿಲ್ಲ, ಒಂದು ಆ್ಯಾವ್ರೇಜ್ ಟ್ರೈಲರ್ ಅಂತಲೇ ಅಂದ್ಕೊಳ್ಳಿ.
ಒಂದು ಕಮರ್ಷಿಯಲ್ ಸಿನಿಮಾ, ಅದು ಒಂದು ಟಿಪಿಕಲ್ ತೆಲುಗು ಕಮರ್ಷಿಯಲ್ ಸಿನಿಮಾ, ಒಂದು ಸ್ಪೋರ್ಟ್ಸ್ ಆ್ಯಂಗಲಲ್ಲಿ ಬರ್ತಾ ಇದೆ. ಅದು ಒಂದಲ್ಲ, ಹಲವಾರು ಸ್ಪೋರ್ಟ್ಸ್ಗಳಿವೆ. ಐ ಹೋಪ್ ಎಲ್ಲ ಚೆನ್ನಾಗಿ ಬಂದಿರಲಿ, ಒಂದೊಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡಲಿ. ಇಷ್ಟೆಲ್ಲ ಹೇಳಿ ಮ್ಯೂಸಿಕ್ ಬಗ್ಗೆ ನಾನು ಹೇಳ್ತಿಲ್ಲ ಅಂತಂದ್ರೇ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಮ್ಯೂಸಿಕ್ ಬಗ್ಗೆ ಮಾತಾಡೋದಕ್ಕೆ ಅಲ್ಲೇನೂ ಇಲ್ಲ ಅಂತ. ಲಿಟ್ರಲಿ ಏನು ಫೀಲ್ ಆಗಲಿಲ್ಲ ನನಗೆ ಟ್ರೈಲರ್ ನೋಡುವಾಗ. ಅಷ್ಟೊಂದು ಕ್ಯಾರೆಕ್ಟರು, ಅಷ್ಟೊಂದು ಓವರ್ ಇನ್ಫಾರ್ಮೇಷನ್ ಲೋಡ್ ಆಗ್ತಾ ಇತ್ತಲ್ಲ, ಮೇ ಬಿ ಅದರಿಂದ ನನ್ನ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ವಾ, ಇಲ್ಲ ಹಾಗೇನಿಲ್ಲ. ಲೈಕ್ ಒಂದ್ಸರಿ ಕುತ್ಕೊಂಡು ಬರೀ ಆಡಿಯೋನೇ ಕೇಳಿದೆ, ನನಗೇನೋ ಅಪ್ಪ ಮ್ಯೂಸಿಕ್ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿ ಕೂಡ ಕೇಳಿಸ್ಲಿಲ್ಲ. ನೋಡುವ, ಸಿನಿಮಾ ಥಿಯೇಟ್ರಲ್ಲಿ ನೋಡುವಾಗ ಸರ್ಪ್ರೈಸ್ ಮಾಡ್ತಾರಾ AR ರೆಹಮಾನ್ ಅವರು ಅಂತ. ಸೊ ಇದಿಷ್ಟು ಈ ಬೇಲ್ ಆ್ಯಂಡ್ ಪೆದ್ದಿ ಸಿನಿಮಾಗಳ ಫಸ್ಟ್ ಲುಕ್ ಆ್ಯಂಡ್ ಟ್ರೈಲರ್ ಬಗ್ಗೆ ನನಗೆ ಹೇಳಬೇಕಂತ ಅನಿಸಿದ್ದು. ಸೊ ನಿಮಗೆ ಈ ಸಿನಿಮಾಗಳ ಪ್ರಮೋಷನಲ್ ಕಂಟೆಂಟ್ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಹೋಗೋದಕ್ಕೂ ಮುಂಚೆ ನೋಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 1 ಲಕ್ಷಕ್ಕೆ ತುಂಬ ಹತ್ತಿರ ಇದ್ದೀವಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.